ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇದು ನಾವು ಪೊಲ್ಲಾಚಲ್ಲಿ ಸ್ಟೇ ಮಾಡಿದ್ದೀನಿ ರೂಮು. ನೈಟ್ ಬರೋಷ್ಟರಲ್ಲಿ ಲೇಟ್ ಆಗಿತ್ತು, ಸೊ ನೈಟ್ ಏನು ಶೂಟ್ ಮಾಡಿರಲಿಲ್ಲ, ಅದಕ್ಕೆ ಶೂಟ್ ಮಾಡ್ತಾಯಿದ್ದೀನಿ. ಓಕೆ, ಈಗಾಗಲೇ ನಾವು ಪೊಲ್ಲಾಚಿಯಲ್ಲಿ ಸ್ಟೇ ಮಾಡಿದ ರೂಮ್ ಬಿಟ್ಟು ಸ್ವಲ್ಪ ದೂರ ಬಂದಿದ್ದೀವಿ. ಅಂದರೆ ಒಂದು 2-3 ಕಿಲೋಮೀಟರ್ಸ್ ಬಂದಿರ್ಬೋದು ಅಷ್ಟೇ. ಟೈಮ್ ಬಂದು 8:31 ಆಗಿದೆ. ಊಟಿಗೆ ಇನ್ನೂ 120 ಸಮಥಿಂಗ್ ಇದೆ. ಸೊ ಊಟಿ ಮುಗಿಸ್ಕೊಂಡು ಹಂಗೆ ಬೆಂಗಳೂರು ರಿಟರ್ನ್ ಆಗೋಣ ಅಂತಿದ್ದೀವಿ. ಇವತ್ತು ನೈಟ್ ಅಷ್ಟಲ್ಲಿ ಆಗೋಲ್ಲ, ಎಷ್ಟಾದರೆ ಅಷ್ಟು ಹೋಗ್ಬಿಡ್ತೀವಿ ಅಷ್ಟೇ. ಊಟಿ 123 123 ಕಿಲೋಮೀಟ್ರ್ ಐತೆ. ಆ್ಯಂಡ್ ಹಿಂಗೆ ಹೋಗ್ತಾ ಆನ್ ದಿ ವೇಲ್ ಕೊಯಂಬತ್ತೂರು ಸಿಗುತ್ತೆ. ಕೊಯಂಬತ್ತೂರಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ, ನೋಡೋಣ ಏನಾಗುತ್ತೆ. ಓಕೆ, ಇವಾಗ ತಾನೇ ಟಿಫನ್ ಮಾಡ್ಕೊಂಡ್ವಿ. ಸೋಷಿಯಲ್ ಕಿಚನ್. ನಾವು ಈ ಟ್ರಿಪ್ ಸ್ಟಾರ್ಟ್ ಆದಾಗಿಂದ ನಮ್ಗೆ ಅಷ್ಟು ಒಳ್ಳೆ ಊಟ ಸಿಕ್ಕಿರೋದು ಅಂದರೆ ಇವ್ರದಲ್ಲೇ. ಪಾಲಕ್ಕಾಡಲ್ಲೊಂದಿತ್ತು. ಹೋಗ್ಬೇಕಾದ್ರೆ ಪಾಲಕ್ಕಾಡಲ್ಲಿದ್ದಾಗ ಅವತ್ತೊಂದಿನ ಪಾಲಕ್ಕಾಡಲ್ಲಿ ಇದೇ ರೆಸ್ಟೋರೆಂಟಲ್ಲೇ ಊಟ ಮಾಡಿದ್ದು. ಇವ್ರದ್ದೇ ಒಂದು ಬ್ರಾಂಚ್ ಇದೆ ಅಲ್ಲಿ ಕೂಡ. ಅಲ್ಲಿ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಇಲ್ಲಿ ಮ್ಯಾಪಲ್ಲಿ ಹಾಕಿ ನೋಡಿದ್ರೆ ಇದಿತ್ತು. ಸೊ ಇಲ್ಲಿ ಅದರಲ್ಲೇ ಮಾಡಿದ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅಂದರೆ ನಮ್ಮ ಕರ್ನಾಟಕ ಅಷ್ಟೇ, ಉಡುಪಿ ಸ್ಟೈಲ್, ಅದು ಅಡ್ಜಸ್ಟ್ ಆಗುತ್ತೆ ನಮಗೆ. ಸೇಮ್ ಟೇಸ್ಟು, ಸೇಮ್ ಬಿಲ್ಲು, ಸೇಮ್ ರೆಸ್ಟೋರೆಂಟು. ಇವಾಗ ಕೊಯಂಬತ್ತೂರಲ್ಲಿದ್ದೀವಿ. ಕೊಯಂಬತ್ತೂರಿಂದ ಹಂಗೆ ಇನ್ನೂ ಊಟಿ ತನಕ ಹೋಗಬೇಕು. 89 ಇದೆಯಂತ, ಇನ್ನು 89 ಕಿಲೋಮೀಟರ್ಸು. ನಮ್ದು ಈ ರೈಡೆಲ್ಲ ಬರೀ ಘಾಟ್ ಸೆಕ್ಷನ್ನೇ ಆಯಿತು. ಫಸ್ಟು ಈಗ ಪಾಲಕ್ಕಾಡ್ ಬಿಟ್ಟು ಸ್ವಲ್ಪ ದೂರ ಹೋಗಿದ ತಕ್ಷಣ ಫಾಲ್ಸ್ ಹತ್ರನೂ ಘಾಟ್ ಸೆಕ್ಷನ್ನು, ಮತ್ತು ಅದಾದಮೇಲೆ ಕೊಚ್ಚಿ ಅಷ್ಟೇನಿಲ್ಲ. ಕೊಚ್ಚಿಯಿಂದ ಮುನ್ನಾರ್ ಬರೋ ಟೈಮಲ್ಲಿ ಫುಲ್ಲು ಘಾಟ್ ಸೆಕ್ಷನ್ನು. ಬಟ್ ಅದು ನೈಟ್ ಟೈಮ್ ಇರೋದ್ರಿಂದ ಏನು ರೆಕಾರ್ಡ್ ಮಾಡಿರಲಿಲ್ಲ. ಅದು ಘಾಟ್ ಸೆಕ್ಷನ್ನು. ಮತ್ತು ಕೊಡೈಕನಲ್ಲು, ಅದು ಘಾಟ್ ಸೆಕ್ಷನ್ನು, ಇದು ಘಾಟ್ ಸೆಕ್ಷನ್ನು. ಬರೀ ಘಾಟ್ ಸೆಕ್ಷನ್ ಆಯಿತು ನಮ್ಮದೆಲ್ಲ ಈ ರೈಡಲ್ಲಿ. ಪ್ಲ್ಯಾಸ್ಟಿಕ್ ಅಲ್ಲೋನೇ ಇಲ್ಲ ಅಂತೆ, ಅಂದರೆ ಥ್ರೋವಬಲ್ ಪ್ಲಾಸ್ಟಿಕ್ ಅಲೋ ಇಲ್ಲ, ರೀಯೂಸಬಲ್ ಪ್ಲಾಸ್ಟಿಕ್ ಅಲೋ ಇದೆ. ಅಲ್ಲಿ ಹಾಕಿದ್ರು ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ಕು ಅಲೋ ಇಲ್ಲ ಅಂತ. ಮತ್ತು ಪ್ಲಾಸ್ಟಿಕ್ ಸ್ಟ್ರಾಸ್ ನಾಟ್ ಅಲೋಡ್ ಅಂತ ಓಡಿತ್ತು. ಈ ಥರ ಹಂಪ್ಸ್ ಬೇರೆನಾ. ವೈಲ್ಡ್ ಲೈಫ್ ಕಾರಿಡಾರು, ಅನಿಮಲ್ಸ್ ಬರ್ತಾವ ಹೆಂಗೆ ಇಲ್ಲಿ. ಗೋ ಸ್ಲೋ, ಎಲಿಫೆಂಟ್ ಕ್ರಾಸಿಂಗ್ ಝೋನ್. ಅವಾಯ್ಡ್ ಸೆಲ್ಫೀಸ್ ವಿತ್ ಅನಿಮಲ್ಸ್. ವೈಲ್ಡ್ ಅನಿಮಲ್ಸ್ ಜೊತೆ ಸೆಲ್ಫೀಸು. ಎಲ್ಲ ಅನಿಮಲ್ ಕ್ರಾಸಿಂಗ್ ಝೋನ್ ಇದೆ. ಎಲ್ಲ ಕಪಲ್ಸ್ಗಳೇ, ನಾವೇ ಸಿಂಗಲ್ಸು. ವಿ ಆರ್ ದಿ ಓನ್ಲಿ ಸಿಂಗಲ್ಸ್ in this way going towards Ooty. ಪಾಪ ಇವನು ಓವರ್ಟೇಕ್ ಮಾಡೋಕೆ ಹೋಗ್ತಾನೆ, ಅಪೋಸಿಟಲ್ಲಿ ವೆಹಿಕಲ್ ಬರುತ್ತೆ. ಅಲ್ಲಿ ಓವರ್ಟೇಕ್ ಮಾಡ್ಕೊಂಬಂದು ಇಲ್ಲಿ ಕಷ್ಟಪಡ್ತಾವೆ ನೀವು. ಮತ್ತೆ ಇನ್ನೊಂದು ಲಾರಿನ ಓವರ್ಟೇಕ್ ಮಾಡೋಕ್ಕೆ ಪಾಪ. ಯಾರೋ ರೋಡಲ್ಲೇ ಸೈಡ್ಗೆ ಹಾಕೋನು, ಇಲ್ಲಾದರೂ ಹಾಕಿದರೆ ಅಡ್ಡ ಇರ್ತಾ ಇರಲಿಲ್ಲ. ಇಲ್ಲಿ ಕರ್ನಾಟಕ ಸ್ವಲ್ಪ ಮುಂದೆ ಹಾಕ್ಬಿಟ್ಟವನೆ. ಇನ್ನೂ 28 ಇದೆಯಾ? ಇನ್ನೇ ನಾವು ಬಂದಿರೋದು ಹಂಗಾದ್ರೆ. ಘಾಟ್ ಸೆಕ್ಷನ್ನೇ ಅರ್ಧ ಟೈಮ್ ಕನ್ಸ್ಯೂಮ್ ಮಾಡಿಬಿಡುತ್ತೆ ನಮ್ಮದು.
ಅಯ್ಯೋ, ಒಬ್ಬನ ಓವರ್ಟೇಕ್ ಮಾಡಬೇಕಂತ ಬಸ್ಸನ್ನು ಓವರ್ಟೇಕ್ ಮಾಡಬೇಕಂತ ಈ ಟೂ ವೀಲರು. ಅಯ್ಯೋ, ಯಾವುದೋ ಎಲ್ಲ ಗೋಳು. ಜಾಗ ಸಿಕ್ಕಿಲ್ಲ ಮತ್ತೆ ಬಸ್ಸನ್ಗೆ. ಅಣ್ಣ ಬಂದು ಬೇಜಾರಾಗ್ಬಿಟ್ಟು ಸೈಡಿಗೆ ಆಗ್ಬಿಟ್ಟ ಗಾಡಿ. ಹೋಗಪ್ಪ ಸ್ವಾಮಿ ಹೋಗು, ನೀನೊಬ್ಬನ ಕಮ್ಮಿ ಇದೆ ಇನ್ನು ಓವರ್ಟೇಕ್ ಮಾಡೋಕ್ಕೆ. ಇವ್ರು ನಿಲ್ಸ್ಕೊಂಬಿಟ್ಟಾರ ಶಿಸ್ತಾಗಿ. ಎಳಿತಲ್ವೋ ಹೆಂಗೋದು ಬಸ್ ಲಾರಿಯ ಸೈಡಿಗೆ ಹಾಕ್ಬಿಟ್ಟ. ಅಯ್ಯೋ 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 ಅಯ್ಯಯ್ಯೋ ಅಯ್ಯಯ್ಯೋ ಅಣ್ಣ ಬಮ್ಮ. ಓಕೆ, ಫೈನಲಿ ಏನೋ ಒಂದಾಗಿ ಬಸ್ ಮುಂದಕ್ಕೆ ಬಂದು ಇದು ಲೆಫ್ಟಿಂದ. ಆ್ಯಕ್ಚುಲಿ ಲೆಫ್ಟಿಂದ ಬರಬಾರ್ದು, ಏನು ಮಾಡೋದು ಹೇಳಿ. ತುಂಬ ಹೊತ್ತು ಒದ್ದಾಡಿದ ಆದಮೇಲೆ ದಾರಿ ಸಿಕ್ತು ಹೆಂಗೋ ಒಂದು. ಕಮಾನ್ ರಾ ಎಲ್ಲರ ಮಾಮ. ಓ ಕಮಾನ್, ಇಟ್ಸ್ ಎಷ್ಟೋ ಕಷ್ಟಪಟ್ಟಾದಮೇಲೆ ಫೈನಲಿ ಮುಂದೆ ಬಂದ್ವಿ. ಇದು ಗೌರ್ ಕ್ರಾಸಿಂಗ್ ಏರಿಯಾ. ಕಾಡೆಮ್ಮೆನಾ ಇಲ್ಲಿ? ಯಾರೋ ಏನು ನಿಲ್ಲಿಸ್ಬಿಟ್ಟು ಏನು ಮಾಡ್ತಾಯಿದ್ದೀರಾ? ಏನೋ ಮಾಡಲಿ, ಅವ್ರವ್ರ ಕಪಲ್ಸು, ನಾವು ಸಿಂಗಲ್ಸು. ಇಲ್ಲಿ ನೋಡಿ, ಈ ಕಲ್ಲಿಟ್ಟಿದಾರಲ್ಲ ಒಂಥರ ಮೆಶ್ ಥರ ಇರೋದ್ರಲ್ಲ ಹಾಕ್ಬಿಟ್ಟು, ಸೇಮ್ ಧನುಷ್ಕೋಡಿಯಲ್ಲಿ ಇದೇ ಥರ ಇಟ್ಟಿರೋದು. ಇಬ್ಬರು ದೂರ ಬಿಟ್ಟರು ಪಾಸ್ ಆಗ್ತಾರ ಇವರು. ಪರವಾಗಿಲ್ವೇ ಪಾಸ್ ಆಗೋದ್ರೆ ಇಷ್ಟು ಗ್ಯಾಪಲ್ಲಿ. ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಬಂದಿರೋ ಚೆನ್ನಾಗಿರೋದು. ನಿನ್ನ ಗಾಡಿ ಹೋಗಲ್ಲ, ಅವು ಬಿಡಲ್ಲ. ಪರವಾಗಿಲ್ಲ, ಊಟಿಯಲ್ಲೂ ಟೀ ಎಸ್ಟೇಟ್ಗಳಿದ್ದಾವೆ. ಕಟ್ಟೇರಿ ಪಾರ್ಕ್ ಏನದು? ಕಟೇರಿ ಪಾರ್ಕು ಟೀ ಎಸ್ಟೇಟ್ಗಳು ಇದು. ಇದು ಮ್ಯಾಪಲ್ಲಿ ಗೂಗಲಲ್ಲಿ ನೋಡಿದ್ದೆ, ಅದು ಫೋಟೋ ಒಂದು ಅದದು. ಮುಂದೆ ನೋಡಿ ಫ್ಲವರ್ಸ್, ಟೀ ಎಸ್ಟೇಟ್ಸ್, ಬ್ಲೂ ಕಲರ್ ಫ್ಲವರ್ಸ್. ಟೀ ಎಸ್ಟೇಟ್ಗಳು, ಬ್ಲೂ ಕಲರ್ ಫ್ಲವರ್ಸು. ಅಲ್ಲ ಲಾರಿ ಅಣ್ಣ, ಯಾಕಣ? ಓಕೆ, ಏನಿದು? ಗ್ಲೆಂಡೆಲ್ ಟೀ ಯಾವುದೋ ಫಾಲ್ಸ್ ಐತಲ್ಲ ಇಲ್ಲಿ. ಕೂನೂರು ಮುನ್ಸಿಪಾಲಿಟಿ, ಕೂನೂರು ಅಂತ ಇದು. ಟೀ ಎಸ್ಟೇಟ್ಗಳು ಸಖತ್ತಾಗಿದೆ ಇಲ್ಲಿನೂ. ಆಲ್ಮೋಸ್ಟ್ ಹಂಗೆ ಇದೆ. ಈ ಬ್ಲೂ ಕಲರ್ ಫ್ಲವರ್ಸ್ ನೋಡಿ. ಅಣ್ಣ ಒಟ್ಟೋಗೋಣ ನೀನು, ನಂಗೆ ಯಾರು ನೋಡಿಬೇಡ. ನೋಡಲಿ ಬಿಡು. ಅಲ್ಲಿ ನೋಡಿ ವೀವು ಏನಿದೆ, ಸಖತ್ ವ್ಯೂ ಇದೆ. ಗೌರ್ ಕ್ರಾಸಿಂಗ್ ಏರಿಯಾ, ಗ್ಯಾಂಡಲ್
ಟೀ ಫ್ಯಾಕ್ಟ್ರಿ ಔಟ್ಲೆಟ್ 1000 ಮೀಟರ್ಸ್, ಅದು 10 ಇದೆ, ಬಟ್ ಇನ್ನೆರಡು 0 ಏನೋ ಕಿತ್ತಾಗಿದೆ ಅನ್ನೋರು. ಊಟಿ ಚಾಕ್ಲೇಟ್ ಫ್ಯಾಕ್ಟ್ರಿ, ಗ್ಲೆಂಡೇಲ್ ಟೀ ಫ್ಯಾಕ್ಟ್ರಿ ಔಟ್ಲೆಟ್ ಏನೇನೋ ಇದೆಯಲ್ಲಪ್ಪ ಇಲ್ಲೇ. ಟೀ ಎಸ್ಟೇಟ್ ರೋಡ್ ಇದೆ ಸೆಂಟ್ರಲ್ಲಿ. ಟೆಂಪ್ರೇಚರ್ ಕೂಲ್ ಆಗಿಬಿಡ್ತು, ಬಿಸಿಲಿದ್ರೂ ಒಂಥರ ತಣ್ಣಗೆ ಇದೆ. ಮೇಲಿಗೆ ಬರ್ತಾ ಬರ್ತಾ ಕೂಲ್ ಆಗ್ತಾ ಇತ್ತು, ಇವಾಗ ಒಂಥರ ಆಲ್ಮೋಸ್ಟ್ ಕೂಲ್ ಆಗಿಬಿಟ್ಟಿದೆ ಟೆಂಪ್ರೇಚರು. ಬಟ್ ಮ್ಯಾನೇಜಬಲ್ಲು, ಇದು ಮ್ಯಾನೇಜಬಲ್ಲು. ಈ ಟೆಂಪ್ರೇಚರ್ ಮ್ಯಾನೇಜಬಲ್ಲು. ಇನ್ನೂ ಜಾಸ್ತಿ ಆಗುವ ಇನ್ನೂ ಕಡಿಮೆ ಆಗುವ ಟೆಂಪ್ರೇಚರು ಇನ್ನೂ ಕಡಿಮೆ ಆದರೆ ಸ್ವಲ್ಪ ಕಷ್ಟನೇ. ಬಟ್ ಬಿಸಿಲಿದೆ, ಮ್ಯಾನೇಜ್ ಮಾಡ್ಕೋಬೋದು. ಈ ಟೈಮಲ್ಲೆಲ್ಲ ಏನು ಕಷ್ಟ ಆಗೋಲ್ಲ. ನೈಟ್ ಹೊತ್ತು ಹೆಂಗಿರ್ತಾರಪ್ಪ ಇಲ್ಲಿ. ಊಟಿ 20 ಕಿಲೋಮೀಟರ್ಸ್, ಮೈಸೂರು 177. ಯಾವುದದು ಕುಂದ, ಯಾವುದು ಕುಂದ ಅದು? ಚೆಕ್ ಪೋಸ್ಟ್ ಫಾರೆಸ್ಟ್ CSI ಕಾಲೇಜ್. ಓಕೆ, ಎಂಟರ್ ಟು ಊಟಿ. ಊಟಿನ ಇದು? ಇದೇನಾ ಊಟಿ? ಇನ್ನೂ ಮುಂದಕ್ಕೆ ಹೋಗ್ಬೇಕಾ? ಇದೇ ಊಟಿ, ಇದೇ ಊಟಿ. ಇಷ್ಟು ದೊಡ್ಡ ಸಿಟಿ ಇದೆ ಅಂದರೆ ಇದೇ ಇರಬೇಕು ಊಟಿ. ಇನ್ನೂ ಮುಂದಕ್ಕೆ ಹೋಗ್ಬೇಕಾ? ಇದೇನು ಮತ್ತೆ? ಯಾವುದದು? ಕೂನೂರು. ಹಾಂ, ಕೂನೂರು. ಓಕೆ, ಇದು ಊಟಿ ಅಲ್ಲ, ಕೂನೂರು ಅಂತೆ. ಬಟ್ ಸಖತ್ತಾಗಿದೆ ನೋಡಿ, ಬಿಲ್ಡಿಂಗ್ಸ್ ಎಲ್ಲ ಹೆಂಗೆ ಕಟ್ಟಿದೆ. ಲೌಡೆಲ್ ರೈಲ್ವೆ ಸ್ಟೇಷನ್. ಓಹೋ, ನೋಡಿ ಇವತ್ತು ನಾವು ಎಲ್ಲಿ ಬಂದಿದ್ದೀವೋ, ಲೌಡೇಲ್ ಅನ್ನೋ ಊರಿಗೆ ಬಂದಿದ್ದೀವಿ. ನೋಡಿ, ಲೌಡೇಲ್ ರೈಲ್ವೆ ಸ್ಟೇಷನ್ ಇದು. ಈ ಪ್ಲೇಸ್ ಬಂದು ವೆನ್ಲಾಕ್ ಡೌನ್ಸ್ ಅಂತ. ಇದು ಶೂಟಿಂಗ್ ಸ್ಪಾಟ್ ಅಂತೆ, ಅಲ್ಲೆಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ ಆಚೆ. ಶೂಟಿಂಗ್ ಸ್ಪಾಟ್ ಅಂತ, ಇಲ್ಲಿ ತುಂಬ ಫಿಲ್ಮ್ಸ್ ಶೂಟಿಂಗ್ ಮಾಡಿದಾರಂತೆ. ಆ್ಯಕ್ಚುಲಿ ಈ ಪ್ಲೇಸ್ಗೆ ಮಾನ್ಸೂನ್ ಸೀಸನಲ್ಲಿ ಬರಬೇಕು. ಮಾನ್ಸೂನ್ ಸೀಸನಲ್ಲಿ ಬಂದರೆ ಈ ಕೆಳಗಡೆ ಇದೆಯಲ್ಲ, ಈ ಎಲ್ಲ ಗ್ರಾಸು ಅದೆಲ್ಲ ಫುಲ್ಲು ಗ್ರೀನಾಗಿರುತ್ತೆ, ಸೂಪರಾಗಿರುತ್ತೆ ಲೊಕೇಶನ್ನು. ಬಟ್ ನಾವು ಬಂದಿರೋ ಟೈಮ್ ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸತಿ ಯಾವಾಗಲಾದ್ರೂ ಬಂದು ಹೋಗ್ಬೇಕು ಅಷ್ಟೇ. ಸ್ಪೀಡಾಗಿ ಸಲ ನೋಡಿ, ಆ್ಯಕ್ಚುಲಿ ಇಲ್ಲಿ ರೋಡ್ ಇದೆ, ಬಟ್ ಅದು ತುಂಬ ಕಿತ್ತೋಗಿದೆ. ಏನು ಎಲ್ಲ ಫುಲ್ ಚೆನ್ನಾಗೇ ಇಲ್ಲ ರೋಡು, ಅದಕ್ಕೆ ಅದ್ರ ಮೇಲೆ ಇಂದನೇ ಹಂಗೆ ಹೋದ್ವಿ. ಇಲ್ಲಿ ಕೂಡ ಈ ಕಡೆಯಿಂದ ದಾರಿ ಮಾಡ್ಕೊಂಬಿಟ್ಟವ್ರೆ, ಅಲ್ಲಿ ಹೋಗೋಕ್ಕಾಗಲ್ಲ ಅಂತ. ರೋಡಲ್ಲಿ ಕಿತ್ತೋಗ್ಬಿಟ್ಟಿದೆ ರೋಡೆಲ್ಲ. ಆ್ಯಕ್ಚುಲಿ ವಿಡಿಯೋ ಇನ್ನೂ ಜಾಸ್ತಿ ಇದೆ, ಲೆಂತ್ ಜಾಸ್ತಿ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು 2 ಪಾರ್ಟ್ಸಾಗಿ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಎಂಡ್ ಆಗುತ್ತೆ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.